ಸಾಯಿ ಸಚ್ಚರಿತ್ರೆ ಅಧ್ಯಾಯ 9 ಬಾಬಾರವರ ಆದೇಶಗಳನ್ನು ಪಾಲಿಸುವುದರ ಮತ್ತು ಪಾಲಿಸದಿರುವಿಕೆಯ ಪರಿಣಾಮಗಳು. ಭಿಕ್ಷೆಯ ಅವಶ್ಯಕತೆ. ತರ್ಕಡ್ ಕುಟುಂಬದ ಅನುಭವಗಳು. ಬಾಬಾರಿಗೆ ಹೇಗೆ ಭರ್ಜರಿಯಾಗಿ ಊಟ ಹಾಕಲಾಯಿತು. ಕೊನೆಯ ಅಧ್ಯಾಯದ ಕೊನೆಯಲ್ಲಿ ಬಾಬಾರವರು ರಜೆ ತೆಗೆದುಕೊಳ್ಳುವ ಸಮಯದಲ್ಲಿ ಅವರ ಆದೇಶಗಳನ್ನು ಪಾಲಿಸಿದ ಭಕ್ತರು ಚೆನ್ನಾಗಿಯೇ ಇದ್ದರು, ಆದರೆ ಅವರನ್ನು ಪಾಲಿಸದ ಭಕ್ತರು ಅನೇಕ ಅನಾಹುತಗಳನ್ನು ಅನುಭವಿಸಿದರು ಎಂದು ಸಂಕ್ಷಿಪ್ತವಾಗಿ ಹೇಳಲಾಗಿದೆ. ಈ ಹೇಳಿಕೆಯನ್ನು ಕೆಲವು ಗಮನಾರ್ಹ ನಿದರ್ಶನಗಳೊಂದಿಗೆ ವಿಸ್ತರಿಸಿ ವಿವರಿಸಲಾಗುವುದು. ಶಿರಡಿ ತೀರ್ಥಯಾತ್ರೆಯ ವಿಶೇಷ ಲಕ್ಷಣ. ಶಿರಡಿ ತೀರ್ಥಯಾತ್ರೆಯ ಒಂದು ವಿಶೇಷ ಲಕ್ಷಣವೆಂದರೆ ಬಾಬಾರವರ ಅನುಮತಿಯಿಲ್ಲದೆ ಯಾರೂ ಶಿರಡಿಯನ್ನು ಬಿಡಲು ಸಾಧ್ಯವಿಲ್ಲ, ಮತ್ತು ಅವರು ಹಾಗೆ ಮಾಡಿದರೆ ಅವರು ಹೇಳಲಾಗದಷ್ಟು ಕಷ್ಟಗಳನ್ನು ಆಹ್ವಾನಿಸಿದರು. ಆದರೆ ಯಾರನ್ನಾದರೂ ಶಿರಡಿಯಿಂದ ಹೊರಹೋಗಲು ಕೇಳಿದರೆ ಅವರು ಇನ್ನು ಮುಂದೆ ಅಲ್ಲಿಯೇ ಇರಲು ಸಾಧ್ಯವಿಲ್ಲ. ಭಕ್ತರು ಅವರಿಗೆ ವಿದಾಯ ಹೇಳಲು ಹೋದಾಗ ಬಾಬಾ ಕೆಲವು ಸುಳಿವುಗಳನ್ನು ನೀಡಿದರು. ಈ ಸಲಹೆಗಳನ್ನು ಅನುಸರಿಸಬೇಕಾಗಿತ್ತು. ಅವುಗಳನ್ನು ಅನುಸರಿಸದಿದ್ದರೆ ಅಥವಾ ಅಲ್ಲಿಂದ ಹೊರಟು ಹೋದರೆ ಬಾಬಾರವರ ನಿರ್ದೇಶನಗಳಿಗೆ ವಿರುದ್ಧವಾಗಿ ವರ್ತಿಸುವವರಿಗೆ ಅಪಘಾತಗಳು ಸಂಭವಿಸುವುದು ಖಚಿತ. ಕೆಲವು ನಿದರ್ಶನಗಳನ್ನು ಕೆಳಗೆ ನೀಡಲಾಗಿದೆ. ತಾತ್ಯಾ ಕೋಟೆ ಪಾಟೀಲ್. ಒಮ್ಮೆ ತಾತ್ಯಾ ಕೋಟೆ ಕೋಪರ್ಗಾಮ್ ಬಜಾರ್ಗೆ ಟಾಂಗಾ, ಕುದುರೆ ಎಳೆಯುವ ಬಂಡಿ ಎಲ್ಲಿ ಹೋಗುತ್ತಿದ್ದರು. ಅವರು ಮಸೀದಿಗೆ ಆತುರದಿಂದ ಬಂದು ಬಾಬಾರನ್ನು ಸ್ವಾಗತಿಸಿ ಕೋಪರ್ಗಾಮ್ ಬಜಾರ್ಗೆ ಹೋಗುತ್ತಿರುವುದಾಗಿ ಹೇಳಿದರು. ಬಾಬಾ ಹೇಳಿದರು, ಆತುರಪಡಬೇಡ, ಸ್ವಲ್ಪ ಕಾಯಿರಿ, ಬಜಾರ್ ಅನ್ನು ಮರೆತುಬಿಡಿ ಮತ್ತು ಹಳ್ಳಿಯನ್ನು ಬಿಟ್ಟು ಹೋಗಬೇಡ. ಹೋಗಲು ಅವರ ಆತಂಕವನ್ನು ನೋಡಿದ ಬಾಬಾ ಶಮಾ ಮಾಧವರಾವ್ ದೇಶಪಾಂಡೆ ಅವರನ್ನು ಕರೆದುಕೊಂಡು ಹೋಗಲು ಹೇಳಿದರು. ಬಾಬಾ ಅವರ ನಿರ್ದೇಶನಗಳನ್ನು ನಿರ್ಲಕ್ಷಿಸಿ ತಾತ್ಯಾ ಕೋಟೆ ತಕ್ಷಣ ತಮ್ಮ ಟಾಂಗಾದಲ್ಲಿ ಹೊರಟರು. ಟಾಂಗಾವನ್ನು ಎಳೆದ 2 ಕುದುರೆಗಳಲ್ಲಿ ಒಂದು ತುಂಬಾ ಸಕ್ರಿಯ ಮತ್ತು ಪ್ರಕ್ಷುಬ್ಧವಾಗಿತ್ತು. ಬಾವಿಯನ್ನು ದಾಟಿದ ನಂತರ ಅದು ವೇಗವಾಗಿ ಓಡಲು ಪ್ರಾರಂಭಿಸಿತು, ಸೊಂಟ ಉಳುಕಿತು ಮತ್ತು ಬಿದ್ದಿತು. ತಾತ್ಯಾಗೆ ಹೆಚ್ಚು ಗಾಯವಾಗಲಿಲ್ಲ, ಆದರೆ ತಾಯಿ ಸಾಯಿಯವರ ನಿರ್ದೇಶನಗಳು ನೆನಪಾದವು. ಇನ್ನೊಂದು ಸಂದರ್ಭದಲ್ಲಿ ಕೊಲ್ಹಾರ್ ಗ್ರಾಮಕ್ಕೆ ಹೋಗುವಾಗ ಅವರು ಮತ್ತೆ ಬಾಬಾರ ನಿರ್ದೇಶನಗಳನ್ನು ನಿರ್ಲಕ್ಷಿಸಿ ಟಾಂಗಾದಲ್ಲಿ ಓಡಿಸಿದರು. ಅದು ಇದೇ ರೀತಿಯ ಅಪಘಾತವನ್ನು ಎದುರಿಸಿತು. ಯುರೋಪಿಯನ್ ಜೆಂಟಲ್ಮ್ಯಾನ್. ಬಾಂಬೆಯಿಂದ ಬಂದ ಒಬ್ಬ ಯುರೋಪಿಯನ್ ಸಂಭಾವಿತ ವ್ಯಕ್ತಿ ಶಿರಡಿಗೆ ಒಮ್ಮೆ ನಾನಾ ಸಾಹೇಬ್ ಚಂದೋರ್ಕರ್ ಅವರ ಪರಿಚಯಾತ್ಮಕ ಟಿಪ್ಪಣಿಯೊಂದಿಗೆ ಬಂದನು. ಅವನಿಗೆ ಏನೋ ಉದ್ದೇಶವಿತ್ತು ಮತ್ತು ಅವನು ಒಂದು ಡೇರೆಯಲ್ಲಿ ಆರಾಮವಾಗಿ ವಸತಿ ಪಡೆದಿದ್ದನು. ಅವನು ಬಾಬಾರ ಮುಂದೆ ಮಂಡಿಯೂರಿ ಅವರ ಕೈಗೆ ಮುತ್ತಿಡಲು ಬಯಸಿದನು. ಆದ್ದರಿಂದ ಅವನು ಮಸೀದಿಯೊಳಗೆ 3 ಬಾರಿ ಹೆಜ್ಜೆ ಹಾಕಲು ಪ್ರಯತ್ನಿಸಿದನು, ಆದರೆ ಬಾಬಾ ಅವನನ್ನು ಹಾಗೆ ಮಾಡದಂತೆ ತಡೆದನು. ಅವನನ್ನು ಕೆಳಗಿನ ತೆರೆದ ಅಂಗಳದಲ್ಲಿ ಕುಳಿತು ಅಲ್ಲಿಂದ ಬಾಬಾರ ದರ್ಶನ ಪಡೆಯಲು ಕೇಳಲಾಯಿತು. ಅವನಿಗೆ ಸಿಕ್ಕ ಸ್ವಾಗತದಿಂದ ಸಂತೋಷವಾಗದೆ ಅವನು ಶಿರಡಿಯಿಂದ ಹೊರಡಲು ಬಯಸಿದನು ಮತ್ತು ವಿದಾಯ ಹೇಳಲು ಬಂದನು. ಬಾಬಾ ಮರುದಿನ ಹೋಗಲು ಮತ್ತು ಆತುರಪಡಬೇಡ ಎಂದು ಹೇಳಿದನು. ಜನರು ಸಹ ಬಾಬಾರ ನಿರ್ದೇಶನಗಳನ್ನು ಪಾಲಿಸಲು ಕೇಳಿಕೊಂಡರು. ಇದನ್ನು ಕೇಳಲು ನಿರಾಕರಿಸಿದ ಅವರು ಶಿರಡಿಯಿಂದ ಟಾಂಗಾದಲ್ಲಿ ಹೊರಟರು. ಮೊದಲಿಗೆ ಕುದುರೆಗಳು ಸರಿಯಾಗಿ ಓಡಿದವು, ಆದರೆ ಬಾವಿಯನ್ನು ದಾಟಿದಾಗ ಒಂದು ಸೈಕಲ್ ಅವರ ದಾರಿಗೆ ಅಡ್ಡ ಬಂದಿತು. ಕುದುರೆಗಳು ಸೈಕಲ್ ಅನ್ನು ನೋಡಿ ಭಯಭೀತರಾಗಿ ವೇಗವಾಗಿ ಓಡಿದವು. ಟಾಂಗಾ ಉರುಳಿತು ಮತ್ತು ಆ ಸಂಭಾವಿತ ವ್ಯಕ್ತಿ ಬಿದ್ದು ಸ್ವಲ್ಪ ದೂರ ಎಳೆದೊಯ್ಯಲ್ಪಟ್ಟನು. ಅವನನ್ನು ತಕ್ಷಣ ರಕ್ಷಿಸಲಾಯಿತು, ಆದರೆ ಅವನ ಗಾಯಗಳ ಚಿಕಿತ್ಸೆಗಾಗಿ ಕೋಪರ್ಗಾಮ್ ಆಸ್ಪತ್ರೆಗೆ ದಾಖಲಿಸಬೇಕಾಯಿತು. ಇಂತಹ ಅನುಭವಗಳಿಂದಾಗಿ ಬಾಬಾರ ಸೂಚನೆಗಳನ್ನು ಪಾಲಿಸದವರು ಒಂದಲ್ಲ ಒಂದು ರೀತಿಯಲ್ಲಿ ಅಪಘಾತಗಳನ್ನು ಎದುರಿಸುತ್ತಿದ್ದರು ಮತ್ತು ಅವುಗಳನ್ನು ಪಾಲಿಸಿದವರು ಸುರಕ್ಷಿತ ಮತ್ತು ಸಂತೋಷದಿಂದಿದ್ದರು ಎಂಬ ಪಾಠವನ್ನು ಎಲ್ಲರೂ ಕಲಿತರು. ಭಿಕ್ಷೆಯ ಅವಶ್ಯಕತೆ. ಈಗ ನಾವು ಭಿಕ್ಷೆಯ ಪ್ರಶ್ನೆಗೆ ಹಿಂತಿರುಗುತ್ತೇವೆ. ಕೆಲವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸಬಹುದು, ಬಾಬಾ ಅಷ್ಟು ಮಹಾನ್ ವ್ಯಕ್ತಿಯಾಗಿದ್ದರೆ ವಾಸ್ತವವಾಗಿ ದೇವರು, ಅವರು ತಮ್ಮ ಜೀವನದುದ್ದಕ್ಕೂ ಭಿಕ್ಷಾಪಾತ್ರೆಯನ್ನು ಏಕೆ ಆಶ್ರಯಿಸಬೇಕಾಗಿತ್ತು? ಈ ಪ್ರಶ್ನೆಯನ್ನು 2 ದೃಷ್ಟಿಕೋನಗಳಿಂದ ಪರಿಗಣಿಸಬಹುದು ಮತ್ತು ಪರಿಹರಿಸಬಹುದು. 1. ಭಿಕ್ಷಾಪಾತ್ರೆಯಲ್ಲಿ ಬದುಕುವ ಹಕ್ಕು ಯಾರಿಗಿದೆ? ನಮ್ಮ ಧಾರ್ಮಿಕ ಗ್ರಂಥಗಳು ಹೇಳುವಂತೆ ಸಂತಾನ, ಸಂಪತ್ತು ಮತ್ತು ಖ್ಯಾತಿಗಾಗಿ 3 ಮುಖ್ಯ ಆಸೆಗಳನ್ನು ತೊಡೆದುಹಾಕಿ ಸನ್ಯಾಸವನ್ನು ಸ್ವೀಕರಿಸುವ ವ್ಯಕ್ತಿಗಳು ಭಿಕ್ಷೆಯ ಮೂಲಕ ಬದುಕಲು ಅರ್ಹರು. ಅವರು ಅಡುಗೆ ವ್ಯವಸ್ಥೆ ಮಾಡಲು ಮತ್ತು ಮನೆಯಲ್ಲಿ ಊಟ ಮಾಡಲು ಸಾಧ್ಯವಿಲ್ಲ. ಅವರಿಗೆ ಆಹಾರವನ್ನು ನೀಡುವ ಕರ್ತವ್ಯವು ಗೃಹಸ್ಥರ ಹೆಗಲ ಮೇಲೆ ಇರುತ್ತದೆ. ಸಾಯಿಬಾಬಾ ಗೃಹಸ್ಥನಾಗಿರಲಿಲ್ಲ, ಅವರು ಬ್ರಹ್ಮಾಂಡ ನಿಷ್ಠ ಸನ್ಯಾಸಿಯಾಗಿದ್ದರು. ವಿಶ್ವವೇ ಅವರ ಮನೆ ಮತ್ತು ಅವರು ಭಗವಾನ್ ವಾಸುದೇವ್, ವಿಶ್ವವನ್ನು ಬೆಂಬಲಿಸುವವನು ಮತ್ತು ಅವಿನಾಶಿ ಬ್ರಹ್ಮ ಎಂಬುದು ಅವರ ದೃಢ ನಂಬಿಕೆಯಾಗಿತ್ತು. ಆದ್ದರಿಂದ ಅವರು ಭಿಕ್ಷಾಪಾತ್ರೆಯಲ್ಲಿ ಆಶ್ರಯ ಪಡೆಯುವ ಹಕ್ಕನ್ನು ಹೊಂದಿದ್ದರು,
2 ಪಂಚಶೀಘ್ರದಲ್ಲಿ 5 ಪಾಪಗಳು ಮತ್ತು ಅವುಗಳ ಪ್ರಾಯಶ್ಚಿತ್ತ ದೃಷ್ಟಿಕೋನದಿಂದ ಊಟವನ್ನು ತಯಾರಿಸಲು ಗೃಹಸ್ಥರು 5 ಕ್ರಿಯೆಗಳು ಅಥವಾ ಪ್ರಕ್ರಿಯೆಗಳ ಮೂಲಕ ಹೋಗಬೇಕಾಗುತ್ತದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ. ಕಂದನಿ ಪುಡಿ ಮಾಡುವುದು, ಪೇಶಾನಿ ರುಬ್ಬುವುದು, ಉದಕುಂಬಿ ಮಡಿಕೆಗಳನ್ನು ತೊಳೆಯುವುದು, ಮಾರ್ಜನಿ ಗುಡಿಸುವುದು ಮತ್ತು ಸ್ವಚ್ಛಗೊಳಿಸುವುದು, ಮತ್ತು ಚುಲ್ಲಿ ಒಲೆಗಳನ್ನು ಬೆಳಗಿಸುವುದು. ಈ ಪ್ರಕ್ರಿಯೆಗಳು ಬಹಳಷ್ಟು ಸಣ್ಣ ಕೀಟಗಳು ಮತ್ತು ಜೀವಿಗಳ ನಾಶವನ್ನು ಒಳಗೊಂಡಿರುತ್ತವೆ ಮತ್ತು ಹೀಗಾಗಿ ಗೃಹಸ್ಥರು ಬಹಳಷ್ಟು ಪಾಪವನ್ನು ಅನುಭವಿಸುತ್ತಾರೆ. ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ನಮ್ಮ ಪವಿತ್ರ ಗ್ರಂಥಗಳು 5 ರೀತಿಯ ಯಜ್ಞಗಳನ್ನು ಸೂಚಿಸುತ್ತವೆ. ಅವುಗಳೆಂದರೆ ಬ್ರಹ್ಮಯಜ್ಞ ಮತ್ತು ವೇದಾಧ್ಯಯನ, ಬ್ರಹ್ಮನಿಗೆ ಅರ್ಪಣೆಗಳು ಅಥವಾ ವೇದಗಳ ಅಧ್ಯಯನ, ಪಿತೃಯಜ್ಞ, ಪೂರ್ವಜರಿಗೆ ಅರ್ಪಣೆಗಳು, ದೇವಯಜ್ಞ, ದೇವರುಗಳಿಗೆ ಅರ್ಪಣೆಗಳು, ಭೂತಯಜ್ಞ, ಆತ್ಮಗಳಿಗೆ ಅರ್ಪಣೆಗಳು, ಮನುಷ್ಯವತಿಥಿ ಯಜ್ಞ, ಮಾನವ ಆಹ್ವಾನಿಸದ ಅತಿಥಿಗಳಿಗೆ ಅರ್ಪಣೆಗಳು. ಶಾಸ್ತ್ರಗಳಲ್ಲಿ ವಿಧಿಸಲಾದ ಈ ಯಜ್ಞಗಳನ್ನು ಸರಿಯಾಗಿ ಮಾಡಿದರೆ ಅವರ ಮನಸ್ಸಿನ ಶುದ್ಧೀಕರಣವಾಗುತ್ತದೆ ಮತ್ತು ಇದು ಜನರಿಗೆ ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಬಾಬಾ ಮನೆ ಮನೆಗೆ ಹೋಗಿ ನಿವಾಸಿಗಳಿಗೆ ಅವರ ಪವಿತ್ರ ಕರ್ತವ್ಯವನ್ನು ನೆನಪಿಸಿದರು ಮತ್ತು ಬಾಬಾ ಅವರಿಂದ ಈ ಪಾಠವನ್ನು ಪಡೆದ ಜನರು ಅದೃಷ್ಟವಂತರು. ಭಕ್ತರ ಅನುಭವಗಳು. ಈಗ ನಾವು ಇನ್ನೊಂದು ಕುತೂಹಲಕಾರಿ ವಿಷಯಕ್ಕೆ ಹಿಂತಿರುಗೋಣ. ಭಗವಾನ್ ಕೃಷ್ಣನು ಭಗವದ್ಗೀತೆಯಲ್ಲಿ 9-26 ಹೀಗೆ ಹೇಳಿದ್ದಾನೆ: ಯಾರು ನನಗೆ ಎಲೆ, ಹೂವು, ಹಣ್ಣು ಅಥವಾ ನೀರನ್ನು ಭಕ್ತಿಯಿಂದ ಅರ್ಪಿಸುತ್ತಾರೋ ಆ ಕಾಣಿಕೆಯನ್ನು ನಾನು ಪೂರ್ಣ ಹೃದಯದಿಂದ ಸ್ವೀಕರಿಸುತ್ತೇನೆ. ಸಾಯಿಬಾಬಾರವರ ವಿಷಯದಲ್ಲಿ ಒಬ್ಬ ಭಕ್ತನು ನಿಜವಾಗಿಯೂ ಸಾಯಿಬಾಬಾರಿಗೆ ಏನನ್ನಾದರೂ ಅರ್ಪಿಸಲು ಹಂಬಲಿಸಿದರೆ ಮತ್ತು ನಂತರ ಅವನು ಅದನ್ನು ಅರ್ಪಿಸಲು ಮರೆತರೆ, ಬಾಬಾ ಅವನಿಗೆ ಕಾಣಿಕೆಯ ಬಗ್ಗೆ ನೆನಪಿಸಿ ನಂತರ ಅದನ್ನು ಸ್ವೀಕರಿಸಿ ಭಕ್ತನನ್ನು ಆಶೀರ್ವದಿಸುತ್ತಾನೆ. ಕೆಲವು ನಿದರ್ಶನಗಳನ್ನು ಕೆಳಗೆ ನೀಡಲಾಗಿದೆ. ತರ್ಕಡ್ ಕುಟುಂಬ, ತಂದೆ ಮತ್ತು ಮಗ. ಶ್ರೀರಾಮಚಂದ್ರ ಆತ್ಮಾರನ್ ಅಲಿಯಾಸ್ ಬಾಬಾ ಸಾಹೇಬ್ ತರ್ಕಡ್ ಹಿಂದೆ ಪ್ರಾರ್ಥನಾ ಸಮಾಜಿಸ್ಟ್ ಆಗಿದ್ದರು. ಅವರು ಸಾಯಿಬಾಬಾರವರ ಕಟ್ಟ ಭಕ್ತರಾಗಿದ್ದರು. ಅವರ ಪತ್ನಿ ಮತ್ತು ಮಗ ಬಾಬಾರನ್ನು ಸಮಾನವಾಗಿ ಅಥವಾ ಬಹುಶಃ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ಮಾಸ್ಟರ್ ತರ್ಕಡ್ ತಮ್ಮ ತಾಯಿಯೊಂದಿಗೆ ಶಿರಡಿಗೆ ಹೋಗಿ ಅಲ್ಲಿ ತಮ್ಮ ರಜೆಯನ್ನು ಕಳೆಯುತ್ತಾರೆ ಎಂದು ಒಮ್ಮೆ ಪ್ರಸ್ತಾಪಿಸಲಾಗಿತ್ತು. ಆದರೆ ಮಗ ಬಾಂದ್ರಾದಲ್ಲಿರುವ ತನ್ನ ಮನೆಯಿಂದ ಹೊರಟು ಹೋದರೆ ಮನೆಯಲ್ಲಿ ಸಾಯಿಬಾಬಾರವರ ಪೂಜೆ ಸರಿಯಾಗಿ ನಡೆಯುವುದಿಲ್ಲ ಎಂದು ಭಾವಿಸಿ ಹೋಗಲು ಇಷ್ಟವಿರಲಿಲ್ಲ. ತನ್ನ ತಂದೆ ಪ್ರಾರ್ಥನಾ ಸಮಾಜಿಸ್ಟ್ ಆಗಿರುವುದರಿಂದ ಸಾಯಿಬಾಬಾರವರ ದೊಡ್ಡ ಭಾವಚಿತ್ರವನ್ನು ಪೂಜಿಸಲು ತನಗೆ ಆಸಕ್ತಿ ಇಲ್ಲ ಎಂದು ಅವರು ಭಾವಿಸಿದರು. ಆದಾಗ್ಯೂ ಅವರ ತಂದೆ ಮಗ ಮಾಡುತ್ತಿದ್ದಂತೆಯೇ ಪೂಜೆಯನ್ನು ಮಾಡುವುದಾಗಿ ಪ್ರತಿಜ್ಞೆ ಮಾಡಿದಾಗ ತಾಯಿ ಮತ್ತು ಮಗ ಒಂದು ಶುಕ್ರವಾರ ರಾತ್ರಿ ಶಿರಡಿಗೆ ಹೊರಟರು. ಮರುದಿನ ಶನಿವಾರ ಶ್ರೀ ತರ್ಕಡ್ ಬೇಗ ಎದ್ದು ಸ್ನಾನ ಮಾಡಿ ಪ್ರಾರ್ಥನೆ ಮುಂದುವರಿಸುವ ಮೊದಲು ದೇವಾಲಯದ ಮುಂದೆ ನಮಸ್ಕರಿಸಿ, ಬಾಬಾ, ನನ್ನ ಮಗ ಮಾಡುತ್ತಿರುವಂತೆಯೇ ನಾನು ಪ್ರಾರ್ಥನೆ ಮಾಡಲಿದ್ದೇನೆ, ಆದರೆ ದಯವಿಟ್ಟು ಅದು ಔಪಚಾರಿಕ ಅಭ್ಯಾಸವಾಗದಿರಲಿ ಎಂದು ಹೇಳಿದರು. ಅವರು ಪ್ರಾರ್ಥನೆ ಮಾಡಿದ ನಂತರ ಅವರು ಕೆಲವು ಸಕ್ಕರೆ ಮುದ್ದೆಯನ್ನು ನೈವೇದ್ಯವಾಗಿ ಆಹಾರದ ನೈವೇದ್ಯ ಅರ್ಪಿಸಿದರು. ನಂತರ ಅದನ್ನು ಊಟದ ಸಮಯದಲ್ಲಿ ಬಡಿಸಲಾಯಿತು. ಆ ಸಂಜೆ ಮತ್ತು ಭಾನುವಾರ ಎಲ್ಲವೂ ಚೆನ್ನಾಗಿ ನಡೆಯಿತು. ಮುಂದಿನ ಸೋಮವಾರ ಕೆಲಸದ ದಿನವಾಗಿತ್ತು ಮತ್ತು ಅದು ಸಹ ಚೆನ್ನಾಗಿ ಕಳೆಯಿತು. ತನ್ನ ಜೀವನದುದ್ದಕ್ಕೂ ಈ ರೀತಿ ಪೂಜೆ ಮಾಡದ ಶ್ರೀ ತರ್ಕಡ್ ಎಲ್ಲವೂ ಸಾಕಷ್ಟು ತೃಪ್ತಿಕರವಾಗಿ ಮತ್ತು ತನ್ನ ಮಗನಿಗೆ ನೀಡಿದ ವಾಗ್ದಾನಕ್ಕೆ ಅನುಗುಣವಾಗಿ ನಡೆಯುತ್ತಿದೆ ಎಂದು ಅಪಾರ ವಿಶ್ವಾಸ ಹೊಂದಿದ್ದರು. ಮಂಗಳವಾರ ಅವರು ಎಂದಿನಂತೆ ಬೆಳಗಿನ ಪ್ರಾರ್ಥನೆಯನ್ನು ಮಾಡಿ ಕೆಲಸಕ್ಕೆ ಹೊರಟರು. ಮಧ್ಯಾಹ್ನ ಮನೆಗೆ ಬಂದಾಗ ಊಟದ ಜೊತೆಗೆ ಬಡಿಸಲು ಯಾವುದೇ ನೈವೇದ್ಯವಿಲ್ಲ ಎಂದು ಅವರು ಕಂಡುಕೊಂಡರು. ಅವರು ಅಡುಗೆಯವರನ್ನು ಕೇಳಿದರು. ಅವರು ಆ ಬೆಳಿಗ್ಗೆ ಯಾವುದೇ ನೈವೇದ್ಯವನ್ನು ಮಾಡಿಲ್ಲ ಮತ್ತು ಪ್ರಾರ್ಥನೆಯ ಆ ಭಾಗವನ್ನು ಮಾಡಲು ಸಂಪೂರ್ಣವಾಗಿ ಮರೆತಿದ್ದಾರೆ ಎಂದು ಹೇಳಿದರು. ಇದನ್ನು ಕೇಳಿದ ನಂತರ ಅವರು ತಮ್ಮ ಆಸನದಿಂದ ಹೊರಬಂದು ದೇವಾಲಯದ ಮುಂದೆ ನಮಸ್ಕರಿಸಿದರು, ವಿಷಾದ ವ್ಯಕ್ತಪಡಿಸಿದರು. ಅದೇ ಸಮಯದಲ್ಲಿ ಇಡೀ ಪ್ರಕರಣವನ್ನು ಕೇವಲ ವ್ಯಾಯಾಮದ ವಿಷಯವನ್ನಾಗಿ ಮಾಡುವಲ್ಲಿ ಮಾರ್ಗದರ್ಶನದ ಕೊರತೆಗಾಗಿ ಬಾಬಾ ಅವರನ್ನು ಗದರಿಸಿದರು. ನಂತರ ಅವರು ತಮ್ಮ ಮಗನಿಗೆ ಪತ್ರ ಬರೆದು ಸತ್ಯಗಳನ್ನು ವಿವರಿಸಿದರು ಮತ್ತು ಅದನ್ನು ಬಾಬಾ ಅವರ ಪಾದಗಳ ಮುಂದೆ ಇಟ್ಟು ತನ್ನ ತಪ್ಪಿಗೆ ಕ್ಷಮೆ ಕೇಳುವಂತೆ ಕೇಳಿಕೊಂಡರು. ಇದು ಮಂಗಳವಾರ ಮಧ್ಯಾಹ್ನ ಬಾಂದ್ರಾದಲ್ಲಿ ಸಂಭವಿಸಿತು. ಶಿರಡಿಯಲ್ಲಿ ಮಧ್ಯಾಹ್ನದ ಆರತಿ ಪ್ರಾರಂಭವಾಗುವ ಸಮಯಕ್ಕೆ ಬಾಬಾ ಶ್ರೀಮತಿ ತಾರ್ಕಡ್ ಅವರಿಗೆ, ಅಮ್ಮ, ನಾನು ಬಾಂದ್ರಾದಲ್ಲಿರುವ ನಿಮ್ಮ ಮನೆಯಲ್ಲಿ ತಿನ್ನಲು ಏನಾದರೂ ಹುಡುಕುತ್ತಿದ್ದೆ. ಬಾಗಿಲು ಲಾಕ್ ಆಗಿರುವುದನ್ನು ನಾನು ಕಂಡೆ. ಹೇಗೋ ಒಳಗೆ ಹೋದಾಗ ವಿಷಾದದಿಂದ ಭಾವು, ಶ್ರೀ ತಾರ್ಕಡ್ ನನಗೆ ತಿನ್ನಲು ಏನನ್ನೂ ಬಿಟ್ಟಿಲ್ಲ ಎಂದು ಕಂಡುಕೊಂಡೆ. ಹಾಗಾಗಿ ನಾನು ಹಸಿವಿನಿಂದ ಹಿಂತಿರುಗಿದೆ ಎಂದು ಹೇಳಿದರು. ಆ ಮಹಿಳೆಗೆ ಏನೂ ಅರ್ಥವಾಗಲಿಲ್ಲ. ಆದರೆ ಹತ್ತಿರದಲ್ಲಿದ್ದ ಮಗನಿಗೆ ಬಾಂದ್ರಾದಲ್ಲಿ ನಡೆದ ಪೂಜೆಯಲ್ಲಿ ಏನೋ ತಪ್ಪಾಗಿದೆ ಎಂದು ಅರ್ಥವಾಯಿತು.
ಆದ್ದರಿಂದ ಅವನು ಬಾಬಾ ಅವರನ್ನು ಮನೆಗೆ ಹೋಗಲು ಅನುಮತಿ ನೀಡುವಂತೆ ಬೇಡಿಕೊಂಡನು. ಬಾಬಾ ಅನುಮತಿ ನಿರಾಕರಿಸಿದರು, ಆದರೆ ಶಿರ್ಡಿಯಲ್ಲಿ ಪೂಜೆ ಮಾಡಲು ಅವಕಾಶ ನೀಡಿದರು. ನಂತರ ಮಗ ತನ್ನ ತಂದೆಗೆ ಪತ್ರ ಬರೆದು ಶಿರ್ಡಿಯಲ್ಲಿ ನಡೆದ ಎಲ್ಲವನ್ನೂ ವಿವರಿಸಿ ಪೂಜೆಯನ್ನು ನಿರ್ಲಕ್ಷಿಸದಂತೆ ತನ್ನ ತಂದೆಯನ್ನು ಬೇಡಿಕೊಂಡನು. ಈ ಎರಡೂ ಪತ್ರಗಳು ಒಂದಕ್ಕೊಂದು ದಾಟಿ ಹೋಗಿ ಮರುದಿನ ಆಯಾ ಪಕ್ಷಗಳಿಗೆ ತಲುಪಿದವು. ಇದು ಆಶ್ಚರ್ಯಕರವಲ್ಲವೇ? ಶ್ರೀಮತಿ ತಾರ್ಕಡ್. ಈಗ ಶ್ರೀಮತಿ ತರ್ಕಡ್ ಅವರನ್ನೇ ತೆಗೆದುಕೊಳ್ಳೋಣ. ಅವರು 3 ವಸ್ತುಗಳನ್ನು ಅರ್ಪಿಸಿದರು: ಭರಿತ್, ಮೊಸರು ಮತ್ತು ಮಸಾಲೆಗಳೊಂದಿಗೆ ಹುರಿದ ಬದನೆಕಾಯಿ, ಕಚಾರ್ಯ, ತುಪ್ಪದಲ್ಲಿ ಹುರಿದ ಬದನೆಕಾಯಿಯ ವೃತ್ತಾಕಾರದ ತುಂಡುಗಳು ಮತ್ತು ಪೇಡ ಸಿಹಿ. ಬಾಬಾ ಅವುಗಳನ್ನು ಹೇಗೆ ಸ್ವೀಕರಿಸಿದರು ಎಂದು ನೋಡೋಣ. ಒಮ್ಮೆ ಬಾಬಾರ ಪರಮ ಭಕ್ತರಾದ ಬಾಂದ್ರಾದ ಶ್ರೀ ರಘುವೀರ್ ಭಾಸ್ಕರ್ ಪುರಂದರೆ ಅವರು ತಮ್ಮ ಕುಟುಂಬದೊಂದಿಗೆ ಶಿರ್ಡಿಗೆ ಹೊರಟರು. ಅವರು ಹೊರಡುವ ಮೊದಲು ಶ್ರೀಮತಿ ತರ್ಕಡ್ ಶ್ರೀಮತಿ ಪುರಂದರೆ ಅವರ ಬಳಿಗೆ ಹೋಗಿ ಅವರಿಗೆ 2 ಬದನೆಕಾಯಿಗಳನ್ನು ನೀಡಿ, ಒಂದು ಖಾದ್ಯದೊಂದಿಗೆ ಭರಿತ್ ಮತ್ತು ಇನ್ನೊಂದು ಖಾದ್ಯದೊಂದಿಗೆ ಕಚಾರ್ಯರನ್ನು ತಯಾರಿಸುವಂತೆ ಕೇಳಿಕೊಂಡರು. ಈ 2 ಖಾದ್ಯಗಳೊಂದಿಗೆ ಬಾಬಾರಿಗೆ ಬಡಿಸಲು ಅವರು ಶ್ರೀಮತಿ ಪುರಂದರೆ ಅವರನ್ನು ಕೇಳಿಕೊಂಡರು. ಶಿರ್ಡಿ ತಲುಪಿದ ನಂತರ ಶ್ರೀಮತಿ ಪುರಂದರೆ ತಮ್ಮ ಭರಿತ್ ಖಾದ್ಯದೊಂದಿಗೆ ಮಸೀದಿಗೆ ಹೋದರು. ಬಾಬಾ ತಮ್ಮ ಊಟವನ್ನು ಪ್ರಾರಂಭಿಸಲು ಹೊರಟಿದ್ದರು ಮತ್ತು ಭರಿತ್ ತುಂಬಾ ರುಚಿಕರವಾಗಿತ್ತು. ಆದ್ದರಿಂದ ಅವರು ಅದನ್ನು ಎಲ್ಲರಿಗೂ ಹಂಚಿದರು ಮತ್ತು ಅವರು ಈಗ ಕಚಾರ್ಯರನ್ನು ಬಯಸುತ್ತಾರೆ ಎಂದು ಹೇಳಿದರು. ಬಾಬಾರಿಗೆ ಕಚಾರ್ಯರು ಬೇಕು ಎಂದು ರಾಧಾ ಕೃಷ್ಣಮ್ಮಾಯಿಗೆ ಸಂದೇಶ ಕಳುಹಿಸಲಾಯಿತು. ಅದು ಬದನೆಕಾಯಿಗೆ ಸೀಸನ್ ಅಲ್ಲದ ಕಾರಣ ಅವರು ಗೊಂದಲದಲ್ಲಿದ್ದರು. ಭರಿತ್ ಅನ್ನು ಯಾರು ತಂದರು ಎಂದು ವಿಚಾರಣೆ ನಡೆಸಿದಾಗ ಕಚಾರ್ಯರಿಗೆ ಸೇವೆ ಸಲ್ಲಿಸುವ ಜವಾಬ್ದಾರಿಯನ್ನು ಶ್ರೀಮತಿ ಪುರಂದರೆ ಅವರಿಗೆ ವಹಿಸಲಾಗಿದೆ ಎಂದು ಕಂಡುಬಂದಿದೆ. ಆಗ ಎಲ್ಲರೂ ಕಚಾರ್ಯರ ಬಗ್ಗೆ ಬಾಬಾರ ವಿಚಾರಣೆಯ ಮಹತ್ವವನ್ನು ತಿಳಿದುಕೊಂಡರು ಮತ್ತು ಬಾಬಾರ ಸರ್ವವ್ಯಾಪಿ ಜ್ಞಾನವನ್ನು ಕಂಡು ಆಶ್ಚರ್ಯಚಕಿತರಾದರು. ಡಿಸೆಂಬರ್ 1, 1915ರಲ್ಲಿ ಗೋವಿಂದ್ ಬಲರಾಮ್ ಮಾನ್ಕರ್ ತಮ್ಮ ತಂದೆಯ ಅಂತ್ಯಕ್ರಿಯೆಯನ್ನು ನೆರವೇರಿಸಲು ಶಿರ್ಡಿಗೆ ಹೋಗಲು ಬಯಸಿದ್ದರು. ಅವರು ಹೊರಡುವ ಮೊದಲು ಅವರು ಶ್ರೀ ತರ್ಕಡ್ ಅವರನ್ನು ನೋಡಲು ಬಂದರು. ಶ್ರೀಮತಿ ತರ್ಕಡ್ ಅವರೊಂದಿಗೆ ಬಾಬಾ ಅವರಿಗೆ ಏನನ್ನಾದರೂ ಕಳುಹಿಸಲು ಬಯಸಿದ್ದರು. ಅವರು ಇಡೀ ಮನೆಯನ್ನು ಹುಡುಕಿದರು, ಆದರೆ ಈಗಾಗಲೇ ನೈವೇದ್ಯವಾಗಿ ಅರ್ಪಿಸಲಾದ ಪೇಡ, ಅಂಡಾಕಾರದ ಆಕಾರದ ಸಿಹಿ ತಿಂಡಿ ಹೊರತುಪಡಿಸಿ ಏನೂ ಸಿಗಲಿಲ್ಲ. ಗೋವಿಂದ್ ದುಃಖದಲ್ಲಿದ್ದರು ಮತ್ತು ಬಾಬಾ ಅವರ ಮೇಲಿನ ಅಪಾರ ಭಕ್ತಿಯಿಂದ ಬಾಬಾ ಅದನ್ನು ಸ್ವೀಕರಿಸಿ ತಿನ್ನುತ್ತಾರೆ ಎಂದು ಆಶಿಸಿ ಪೇಡಾವನ್ನು ಅವರೊಂದಿಗೆ ಕಳುಹಿಸಿದರು. ಗೋವಿಂದ್ ಶಿರ್ಡಿಗೆ ಹೋಗಿ ಬಾಬಾ ಅವರನ್ನು ನೋಡಿದರು, ಆದರೆ ಪೇಡಾವನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗಲು ಮರೆತರು. ಬಾಬಾ ಸುಮ್ಮನೆ ಕಾಯುತ್ತಿದ್ದರು. ಮಧ್ಯಾಹ್ನ ಅವರು ಮತ್ತೆ ಬಾಬಾ ಅವರನ್ನು ನೋಡಲು ಹೋದಾಗ ಅವರು ಮತ್ತೆ ಪೇಡಾವನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗಲು ಮರೆತರು. ಬಾಬಾ ಇನ್ನೂ ಕಾಯಲು ಸಾಧ್ಯವಾಗಲಿಲ್ಲ ಮತ್ತು ಅವರನ್ನು ಕೇಳಿದರು, ನೀವು ನನಗಾಗಿ ಏನು ತಂದಿದ್ದೀರಿ? ಏನೂ ಇಲ್ಲ ಎಂದು ಉತ್ತರ. ಬಾಬಾ ಅವರನ್ನು ಮತ್ತೆ ಕೇಳಿದರು ಮತ್ತು ಅದೇ ಉತ್ತರ ಮತ್ತೆ ಬಂದಿತು. ನಂತರ ಬಾಬಾ ಅವರಿಗೆ ಪ್ರಮುಖ ಪ್ರಶ್ನೆಯನ್ನು ಕೇಳಿದರು, ತಾಯಿ ಶ್ರೀಮತಿ ತರ್ಕಡ್ ನನಗಾಗಿ ನಿಮಗೆ ಸಿಹಿ ನೀಡಲಿಲ್ಲವೇ? ಗೋವಿಂದ್ ನಂತರ ಇಡೀ ವಿಷಯವನ್ನು ನೆನಪಿಸಿಕೊಂಡರು. ಅವನು ನಾಚಿಕೆಪಟ್ಟು ಬಾಬಾರವರ ಕ್ಷಮೆಯನ್ನು ಕೇಳಿದನು. ತನ್ನ ವಾಸಸ್ಥಳಕ್ಕೆ ಓಡಿ ಪೇಡಾವನ್ನು ತಂದು ಬಾಬಾರವರಿಗೆ ಕೊಟ್ಟನು. ಬಾಬಾ ಅದನ್ನು ಸ್ವೀಕರಿಸಿದ ತಕ್ಷಣ ಅವರು ಅದನ್ನು ತಮ್ಮ ಬಾಯಿಗೆ ಹಾಕಿಕೊಂಡು ನುಂಗಿದರು. ಹೀಗೆ ಶ್ರೀಮತಿ ತಾರ್ಕಡ್ ಅವರ ಭಕ್ತಿಯನ್ನು ಗುರುತಿಸಲಾಯಿತು ಮತ್ತು ಸ್ವೀಕರಿಸಲಾಯಿತು. ಪುರುಷರು ನನ್ನನ್ನು ನಂಬುವಂತೆಯೇ ನಾನು ಅವರನ್ನು ಸ್ವೀಕರಿಸುತ್ತೇನೆ. ಗೀತಾ 4-11 ಈ ಪ್ರಕರಣದಲ್ಲಿ ಸಾಬೀತಾಯಿತು. ಬಾಬಾಗೆ ಹೇಗೆ ಯಥೇಚ್ಛವಾಗಿ ಊಟ ಮಾಡಲಾಯಿತು. ಒಮ್ಮೆ ಶ್ರೀಮತಿ ತರ್ಕಡ್ ಶಿರ್ಡಿಯ ಒಂದು ಮನೆಯಲ್ಲಿ ವಾಸಿಸುತ್ತಿದ್ದರು. ಮಧ್ಯಾಹ್ನ ಊಟ ಸಿದ್ಧವಾಗಿ ಪಾತ್ರೆಗಳನ್ನು ಬಡಿಸುತ್ತಿದ್ದಾಗ ಹಸಿದ ನಾಯಿಯೊಂದು ಅಲ್ಲಿಗೆ ಬಂದು ಬೊಗಳಲು ಮತ್ತು ಕಿರುಚಲು ಪ್ರಾರಂಭಿಸಿತು. ಶ್ರೀಮತಿ ತರ್ಕಡ್ ತಕ್ಷಣ ಎದ್ದು ನಾಯಿಗೆ ಒಂದು ಬ್ರೆಡ್ ತುಂಡನ್ನು ಎಸೆದರು. ಅದನ್ನು ನಾಯಿ ತುಂಬಾ ರುಚಿಯಿಂದ ನುಂಗಿತು. ಮಧ್ಯಾಹ್ನ ಅವರು ಮಸೀದಿಗೆ ಹೋದಾಗ ಸಾಯಿಬಾಬಾ ಅವರಿಗೆ, ತಾಯಿ, ನೀವು ನನಗೆ ಉದಾರವಾಗಿ ನನ್ನ ಗಂಟಲಿನವರೆಗೆ ಆಹಾರವನ್ನು ನೀಡಿದ್ದೀರಿ ಮತ್ತು ನನ್ನ ಪೀಡಿತ ಪ್ರಾಣಗಳು, ಜೀವಶಕ್ತಿಗಳು ತೃಪ್ತಿಗೊಂಡಿವೆ. ಯಾವಾಗಲೂ ಹೀಗೆ ವರ್ತಿಸಿ ಮತ್ತು ಇದು ನಿಮಗೆ ಒಳ್ಳೆಯದಾಗಲಿ. ಈ ಮಸೀದಿಯಲ್ಲಿ ಕುಳಿತು ನಾನು ಎಂದಿಗೂ ಸತ್ಯವನ್ನು ಹೊರತುಪಡಿಸಿ ಏನನ್ನೂ ಮಾತನಾಡುವುದಿಲ್ಲ. ನನ್ನ ಮೇಲೆ ಹೀಗೆ ಕರುಣೆ ತೋರಿ ಮೊದಲು ಹಸಿದವರಿಗೆ ಬ್ರೆಡ್ ನೀಡಿ ಮತ್ತು ನಂತರ ತಿನ್ನಿರಿ. ಇದನ್ನು ಚೆನ್ನಾಗಿ ಗಮನಿಸಿ. ಬಾಬಾ ಹೇಳಿದ ಅರ್ಥವನ್ನು ಅವಳು ಮೊದಲು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವಳು ಉತ್ತರಿಸಿದಳು, ಬಾಬಾ, ನಾನು ನಿಮಗೆ ಹೇಗೆ ಆಹಾರವನ್ನು ನೀಡಲಿ? ನಾನು ಇತರರ ಮೇಲೆ ಅವಲಂಬಿತನಾಗಿದ್ದೇನೆ ಮತ್ತು ನನ್ನ ಆಹಾರವನ್ನು ಅವರಿಂದ ಹಣಕ್ಕಾಗಿ ತೆಗೆದುಕೊಳ್ಳುತ್ತೇನೆ. ಆಗ ಬಾಬಾ ಆ ಸುಂದರವಾದ ಬ್ರೆಡ್ ತಿಂದ ನಂತರ
ನಾನು ತುಂಬಾ ತೃಪ್ತನಾಗಿದ್ದೇನೆ ಮತ್ತು ಇನ್ನೂ ಹೊಟ್ಟೆ ಉರಿಯುತ್ತಿದ್ದೇನೆ. ನೀನು ಊಟಕ್ಕೆ ಮೊದಲು ನೋಡಿದ ಮತ್ತು ನೀನು ಬ್ರೆಡ್ ತುಂಡನ್ನು ಕೊಟ್ಟ ನಾಯಿ ನನ್ನೊಂದಿಗೆ ಒಂದಾಗಿದೆ ಮತ್ತು ಭೂಮಿಯ ಮೇಲಿನ ಎಲ್ಲಾ ಜೀವಿಗಳು ಹಾಗೆಯೇ ಇವೆ. ನಾನು ಅವುಗಳ ರೂಪಗಳಲ್ಲಿ ಸಂಚರಿಸುತ್ತೇನೆ. ಈ ಎಲ್ಲಾ ಜೀವಿಗಳಲ್ಲಿ ನನ್ನನ್ನು ನೋಡುವವನೇ ನನ್ನ ಪ್ರಿಯ. ಆದ್ದರಿಂದ ದ್ವಂದ್ವತೆ ಮತ್ತು ಭೇದದ ಭಾವನೆಯನ್ನು ತ್ಯಜಿಸಿ ಇಂದು ನೀವು ಮಾಡಿದಂತೆ ನನಗೆ ಸೇವೆ ಮಾಡಿ. ಈ ಅಮೃತದಂತಹ ಮಾತುಗಳನ್ನು ಕೇಳಿದ ನಂತರ ಅವಳು ಭಾವುಕಳಾದಳು, ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು, ಅವಳ ಗಂಟಲು ಉಸಿರುಗಟ್ಟಿತು ಮತ್ತು ಅವಳ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಕಥೆಯ ನೀತಿ. ಎಲ್ಲಾ ಜೀವಿಗಳಲ್ಲಿ ದೇವರನ್ನು ನೋಡಿ ಎಂಬುದು ಈ ಕಥೆಯ ನೀತಿ. ಉಪನಿಷತ್ತುಗಳು, ಗೀತೆ ಮತ್ತು ಭಾಗವತಗಳು ಎಲ್ಲಾ ಜೀವಿಗಳಲ್ಲಿ ದೇವರು ಅಥವಾ ದೈವತ್ವವನ್ನು ಗ್ರಹಿಸಲು ನಮಗೆ ಪ್ರೋತ್ಸಾಹಿಸುತ್ತವೆ. ಈ ಅಧ್ಯಾಯದ ಕೊನೆಯಲ್ಲಿ ನೀಡಲಾದ ಉದಾಹರಣೆಗಳ ಮೂಲಕ ಮತ್ತು ಉಲ್ಲೇಖಿಸಲು ಅಸಂಖ್ಯಾತ ಇತರರ ಮೂಲಕ ಸಾಯಿಬಾಬಾ ಉಪನಿಷತ್ತಿನ ಬೋಧನೆಗಳನ್ನು ಆಚರಣೆಯಲ್ಲಿ ಹೇಗೆ ಅನ್ವಯಿಸಬೇಕೆಂದು ಪ್ರಾಯೋಗಿಕವಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಸಾಯಿಬಾಬಾ ಉಪನಿಷತ್ತಿನ ಸಿದ್ಧಾಂತಗಳ ಅತ್ಯುತ್ತಮ ಪ್ರತಿಪಾದಕ ಅಥವಾ ಗುರುವಾಗಿ ನಿಲ್ಲುತ್ತಾರೆ. ಶ್ರೀ ಸಾಯಿ ಅವರಿಗೆ ನಮಸ್ಕರಿಸಿ ಎಲ್ಲರಿಗೂ ಶಾಂತಿ ಸಿಗಲಿ.